ಇದಕ್ಕೆ ಯಾವ ಯೂಸ್ ಮಾಡ್ತೀವಿ ಹೇಳಿ? ಯಾವ ಬೆಂಕಿ ಯೂಸ್ ಮಾಡ್ತೀವಿ? ಯಾವ ಬೆಂಕಿ ಯೂಸ್ ಮಾಡ್ತೀವಿ? ಇದನ್ನು ಯೂಸ್ ಮಾಡೋದು ಗೊತ್ತಾ? ಬನ್ನಿ ಯಾರು ಮೀನ್ಸ್ ಯಾವ ತರ ಯೂಸ್ ಮಾಡ್ತಾರೆ? ಪಾಸ್ ಅಂತೇಳಿ ಮೆಟರ್ ಇರುತ್ತೆ. ಸೊ put the safety pin in the pipe and slip the ignition. ಸೇಫ್ಟಿ ಪಿನ್ ಇರುತ್ತೆ ಈ ತರ ಬಾವಾ, ಈ ತರ ಸೇಫ್ಟಿ ಪಿನ್ ತೆಗಿಬೇಕು. ಓಕೆ, ನೆಕ್ಸ್ಟ್ ರೊಟೇಟ್ ದ ಬಾಲ್. Rotate the wall. ನಾವು ಅದನ್ನ ಮಾಡ್ತೀವಿ, ಅದರಿಂದ ಸ್ವಲ್ಪ ಇದೆ. ಫೋಮ್. ಸೊ ಫೋಮ್ ಇದು ಯೂಸ್ ಮಾಡೋದು ಬೇಡ, ಅಲ್ಲಿ ನಮ್ಗೆ ಬೇರೆ ಬ್ರಾಂಚ್ ಇದೆ, ಅದರಿಂದ ಜಾಸ್ತಿ ಮಾಡಿ ತೋರಿಸ್ತೀವಿ. ಓಕೆನಾ? ಸ್ವಲ್ಪ ಡೆಮೋ ಅಂತ ಇಟ್ಟಿರೋದು ನಿಮ್ಗೆ ಜಾಸ್ತಿ ತೋರಿಸ್ತೀವಿ, ಅಲ್ಲಿ ಬೇರೆ ಬ್ರಾಂಚ್ ಇದೆ. ಫೋಮ್ ಯಾವ ಥರ ಫೋಮ್ ಇದು ಆಗುತ್ತೆ ಅಂತೇಳಿ. ಹಾಂ, ಓಕೆನಾ? ನೆಕ್ಸ್ಟು ಗ್ಯಾಸ್ ಬಗ್ಗೆ ಹೇಳಿದ್ರಲ್ಲ. ಸೊ ಗ್ಯಾಸ್ ಫೈರ್ ಆದ್ರೆ ಏನ್ ಮಾಡ್ತೀರಾ? ಗ್ಯಾಸ್ ಫೈರ್ ಆದ್ರೆ ನೋ ಪ್ರಾಬ್ಲಮ್, ಬಟ್ ಗ್ಯಾಸ್ ಲೀಕೇಜ್ ಆದ್ರೆ ಮೋಸ್ಟ್ ಡೇಂಜರ್ಸ್. ಓಕೆ, ಗ್ಯಾಸ್ ಲೀಕೇಜ್ ಆದ ತಕ್ಷಣ ಏನ್ ಮಾಡ್ಬೇಕು ಹೇಳಿ? ಸುತ್ತಾಕ್ತೀರಾ ಹೋಗಿ, ಕರೆಂಟ್ ಇಲ್ಲ ಅಂತೇಳಿ ಫ್ಯಾನ್ ಆಫ್ ಮಾಡ್ತೀರಾ? ಗ್ಯಾಸ್ ಲೀಕೇಜ್ ಆದ್ರೆ ಮೋಸ್ಟ್ ಡೇಂಜರ್. ಓಕೆ, ಯಾವುದೇ ಕಾರಣಕ್ಕೂ ಗ್ಯಾಸ್ ಲೀಕೇಜ್ ಆದಾಗ ಏನೂ ಮಾಡಬಾರ್ದು. ವಿಂಡೋ ಓಪನ್ ಇದ್ರೆ ಹಾಗೆ ಇರಬೇಕು, ಕ್ಲೋಸ್ ಇದ್ರೆ ಹಾಗೆ ಇರಬೇಕು, ಲೈಟ್ ಇದ್ರೆ ಆನ್ ಅಲ್ಲೇ ಇರಬೇಕು, ಆಫ್ ಇದ್ದು ಆಫ್ ಅಲ್ಲೇ ಇರಬೇಕು. ಓಕೆನಾ? ಯಾವುದೇ ಕಾರಣಕ್ಕೂ ಆನ್ ಮಾಡಕ್ ಹೋಗ್ಬಾರ್ದು. ಗ್ಯಾಸ್ ಲೀಕೇಜ್ ಇಸ್ ಮೋಸ್ಟ್ ಡೇಂಜರ್. ಫೈರ್ ಆದ್ರೆ ನೋ ಪ್ರಾಬ್ಲಮ್, ಯಾಕಂದ್ರೆ ಅದ್ರದ್ದು ಒಂದು ಪ್ರಮಾಣ ಇರುತ್ತೆ. ಗ್ಯಾಸ್ ಫೈರ್ ಆದ್ರೆ ಅದು ಎಷ್ಟು ಪ್ರಮಾಣದಲ್ಲಿ ಉಳಿದು ಬ್ಲಾಸ್ಟ್ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಇರುತ್ತೆ. ಅದು ಒಂದು ಹಾಫ್ ಅನ್ ಅವರ್, ಮೇಬಿ 1 ಅವರ್ ಇರುತ್ತೆ. ಅಷ್ಟಲ್ಲಿ ನಾವು ಬರ್ತೀವಿ, ಪಿಕಪ್ ಮಾಡ್ತೀವಿ. ಬಟ್ ಗ್ಯಾಸ್ ಲೀಕೇಜ್ ಆದ ತಕ್ಷಣ ಯಾವುದೇ ಕಾರಣಕ್ಕೂ ಏನು ಮಾಡಕ್ ಹೋಗ್ಬಾರ್ದು. ಓಕೆನಾ? ಫ್ಯಾನ್ ನಡೀತಾ ಇದೆ, ಲೈಟ್ ಇದೆ, ಆಫ್ ಮಾಡ್ತೀವಿ ಅಂತ ಹೇಳಿದ್ರೆ ಸಡನ್ ಆಗಿ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ. ಯಾಕಂದ್ರೆ ಲೀಕೇಜ್ ಆಗಿ ಫುಲ್ ಇದಿರುತ್ತದೆ. ಯಾವುದೇ ಕಾರಣಕ್ಕೂ ಲೀಕೇಜ್ ಆದಾಗ ಮಾತ್ರ ಮಾಮೂಲಿ ಇರ್ತದೆ. ಲೈಟ್ ಇದ್ರೆ ಆನಲ್ಲೇ ಇದ್ರೆ, ಫ್ಯಾನ್ ಓಡ್ತಾ ಇದ್ರೆ ಓಡ್ತಾನೆ ಇದ್ರೆ, ಯಾವ್ದು ಆಫ್ ಮಾಡಕ್ ಹೋಗ್ಬೇಡಿ, ಏನು ಇದು ಮಾಡೋದು. ಸ್ವಲ್ಪ ಸ್ಪಾರ್ಕ್ ಏನೋ ಸಿಕ್ತು ಬ್ಲಾಸ್ಟ್ ಆಗುತ್ತೆ. ಓಕೆನಾ? ಲೀಕೇಜ್ ಆದ್ರೆ ಮೋಸ್ಟ್ ಡೇಂಜರ್. ಫೈರ್ ಆದ್ರೆ ನೋ ಪ್ರಾಬ್ಲಮ್, ಏನಾಗಲ್ಲ. ಒಂದು ಹಾಫ್ ಅನ್ ಅವರ್, 1 ಅವರ್ ಇದ್ರು ನೋ ಪ್ರಾಬ್ಲಮ್, ಏನಾಗಲ್ಲ, ಅದು ಬ್ಲಾಸ್ಟ್ ಆಗಲ್ಲ. ಹೆದರ್ಕೋಬಾರ್ದು. ಓಕೆ, ಬೇರೆ ಏನಾದ್ರು ಡೌಟ್ ಇದೆಯಾ ಫೈರ್ ಅಲ್ಲಿ? ನಿಮಗೆ ಪ್ರಾಕ್ಟಿಕಲ್ ಆಗಿ ಡೆಮೋ ತೋರಿಸ್ತೀವಿ. ಈಗ ಹೇಳಿದ್ರೆ ಅರ್ಥ ಆಗಲ್ಲ, ಮಾಡಿದ್ರೆ ತೋರಿಸಿದ್ರೆ ಗೊತ್ತಾಗತ್ತೆ. ಓಕೆ, ಸೊ ಫೈರ್ ಬಗ್ಗೆ ಏನಾದ್ರು ನಿಮ್ಗೆ ಏನಾದ್ರು ಗೊತ್ತಿಲ್ಲದೆ ಇರೋದು, ಅಥವಾ ಬೇರೆ ತರ ಫೈರ್ ಆದ್ರೆ ಯಾವ ತರ ಆರಿಸೋದು ಏನು? ಕ್ಲಾಸ್ ಮಾಡೋಣ? ಡೆಮೋ ಮಾಡೋಣ? There are different types of fire attacks we have, correct? First thing is very simple thing is we'll burn our fingers, we'll burn our food, right? So in your biology classes you would have been taught that immediately you can go put your hand or leg into the water. This is a common thing that you people have. There are different types of burns will be on the body. That's called first degree, second degree and all that. For some burns we are not supposed to put water. Right, biology teachers here? Right, for some burns we are not supposed to put water. I think I am correct. Correct? For some degree burns we should not put water because that will create septic. And these fires, like which is being burned in the skin of first and second degree,
very less the chances of living. Not possible. Why? Because when the first and second degree burn happens on the body, they will survive for only 1 or 2 days. After that, the second day, the body will start reacting and start giving the poisonous reactions will happen in the body, because I have seen after the burn, generally these are the things that as a common people we see, some getting burned, right? So they put fire. For that, only thing is we can wrap a blanket and take them immediately to hospital. And again they will judge whether it's a first grade burn or second grade burn, and it is a less chances with the burns that person will live. So apart from that, if there is something that we come across, a few furniture or a part of the houses being caught an electric short circuit, so now they will show the display how we can save further damages, how we can protect, how we can extinguish is the demo that they are giving it today. Shall we go by that? ಸೇಮ್ ಫೇಸ್ ಆ ಕಡೆ ಮಾಡಿ.